ಚಾಮುಂಡಮ್ಮನ ನೋಡಲು ಬೆಟ್ಟಕ್ಕೆ ಬಂದ ಭಕ್ತರಿಗೆ ಇಂದು ಆಶ್ಚರ್ಯ ಕಾದಿತ್ತು. ಸರ್ವಮಂಗಳಿಯ ರೌದ್ರಾವತಾರ ಚಾಮುಂಡಿ ಎಂದು ಪರಿಗಣಿಸಲ್ಪಟ್ಟಿದೆ. ಆ ತ್ರಿಶೂಲ ಧಾರಿಣಿ, ಸಿಂಹವಾಹಿನಿ ಎಂಬ ಕಲ್ಪನೆಗಳ ಜೊತೆ ಸೇರಿರುವ ಚಾಮುಂಡೇಶ್ವರಿ ಇಂದು ಶಾಂತವದನೆ ಮಹಾಲಕ್ಷ್ಮಿಯಾಗಿ ಬೆಟ್ಟದಲ್ಲಿ ಕೂತಿದ್ದಳು. ಮೊದಲ ಆಷಾಢ ಶುಕ್ರವಾರವಾದ ಇಂದು ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ನಾಡದೇವಿಯ ದರ್ಶನಕ್ಕೆ ನಾಡಿನ ವಿವಿಧೆಡೆಗಳಿಂದ ಭಕ್ತ ಸಾಗರವೇ ಹರಿದು ಬಂತು. ಮುಂಜಾನೆ ಚಾಮುಂಡೇಶ್ವರಿಗೆ ಅಭಿಷೇಕ ಹಾಗೂ ವಿಧಿ ವಿಧಾನಗಳ ಪೂರ್ವಕ ಪೂಜಾ ಕೈಂಕರ್ಯಗಳು ನಡೆದವು. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ನಾಡದೇವಿ ಭಕ್ತರಿಗೆ ದರ್ಶನ ನೀಡಿದಳು. ಮುಂಜಾನೆ ವಿಶೇಷ ಪೂಜೆಗಳು ನೆರವೇರಿದ ನಂತರ ಭಕ್ತರಿಗೆ ದರ್ಶನ ವ್ಯವಸ್ಥೆ ಕಲ್ಪಿಸಲಾಯಿತು. ಸರತಿ ಸಾಲಿನಲ್ಲಿ ಬಂದ ಭಕ್ತರು ದೇವಿಯ ಮುಖ ನೋಡಿ ಪುನೀತರಾದರು. ದೇವಾಲಯದ ಪ್ರಾಂಗಣ ಹಾಗೂ ಆವರಣವನ್ನ ಬಣ್ಣ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇನ್ನು ಶ್ರೀ ದುರ್ಗಾ ಫೌಂಡೇಶನ್ ವತಿಯಿಂದ ಮೊದಲ ಆಷಾಢ ಶುಕ್ರವಾರ ಅಂಗವಾಗಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಆಗಮಿಸಿದ್ದ ಮುತ್ತೈದೆ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆಗಳೊಂದಿಗೆ ಉಡಿ ತುಂಬಲಾಯಿತು. ಬೆಟ್ಟದ ತುದಿಯಿಂದ ಮೇಲಿನವರೆಗೆ 1000 ಮೆಟ್ಟಿಲುಗಳಿವೆ. ಹರಕೆಯ ಸಲುವಾಗಿ ಈ ಸಮಯದಲ್ಲಿ ಕೆಲವರು 1ನೇ ಮೆಟ್ಟಿಲಿನಿಂದ 1000 ಮೆಟ್ಟಿಲವರೆಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾರೆ. ಕೆಲವರಿಗೆ ಇದು ಭಕ್ತಿಯ ಪ್ರತೀಕವೂ ಹೌದು. ಎಳೆಯರಿಂದ ಹಿರಿಯರು ಈ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಅವರನ್ನ ಸತ್ಕರಿಸುವ ಉದ್ದೇಶವೇ ಉಡಿ ತುಂಬುವುದು. ಆಷಾಢ ಶುಕ್ರವಾರದ ಪ್ರಯುಕ್ತವಾಗಿ ನಾವು ಚಾಮುಂಡೇಶ್ವರಿ ಬೆಟ್ಟವನ್ನು ಹತ್ತುತ್ತಿರುವ ಎಲ್ಲಾ ಮಹಿಳೆಯರಿಗೂ ಸಹ ಅರಿಶಿನ ಕುಂಕುಮ ಬಳೆ ಬಾಗಿನವನ್ನು ಕೊಟ್ಟು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಚಾಮುಂಡಿ ಬೆಟ್ಟ ಹತ್ತಿ ಬರುವಂತಹ ಎಲ್ಲ ಹೆಣ್ಮಕ್ಳಿಗೂ ಸಹ ಈ ಸೌಭಾಗ್ಯ ದೊರಕಲಿ ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ. ಮೊದಲ ಆಷಾಢ ಶುಕ್ರವಾರ ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡ್ಮಕ್ಳು ಸಹ ಸಾಮೂಹಿಕವಾಗಿ ಚಾಮುಂಡಿ ಬೆಟ್ಟವನ್ನು ಹತ್ತಾ ಇದ್ದಾರೆ. ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ. ಈ ಬಾರಿ ಭಕ್ತರ ಅನುಕೂಲಕ್ಕಾಗಿ 300 ರೂಪಾಯಿ ಜೊತೆ 2000 ರೂಪಾಯಿಗಳ ಟಿಕೆಟ್ ವ್ಯವಸ್ಥೆ ಮಾಡಲಾಗಿತ್ತು. 2000 ಟಿಕೆಟ್ ಖರೀದಿಸಿದ ಭಕ್ತರಿಗೆ ಲಲಿತ ಮಹಲ್ ಪ್ಯಾಲೇಸ್ನಿಂದಲೇ ಎಸಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಧರ್ಮದರ್ಶನ 300 ರೂಪಾಯಿ ಹಾಗೂ 2000 ರೂಪಾಯಿಗಳಿಗೆ ಪ್ರತ್ಯೇಕ ಕ್ಯೂ ವ್ಯವಸ್ಥೆ ಮಾಡಲಾಗಿತ್ತು. ಮೆಟ್ಟಿಲು ಹತ್ತಿ ಬರುವ ಭಕ್ತರಿಗೂ ಸಹ ಪ್ರತ್ಯೇಕ ಕ್ಯೂ ವ್ಯವಸ್ಥೆ ಮಾಡಲಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮಹಿಳಾ ಭಕ್ತರಿಗೆ ಮಡಿಲಕ್ಕಿ ವಿತರಿಸಲಾಯಿತು. ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾದ ಶಶಿಶೇಖರ್ ದೀಕ್ಷಿತ್ ರವರ ನೇತೃತ್ವದಲ್ಲಿ ನಾಡದೇವಿಗೆ ಪೂಜಾ ಕೈಂಕರ್ಯಗಳು ನಡೆಯಿತು. ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಚಾಮುಂಡಿಯ ದರ್ಶನ ಪಡೆದರು.